ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಚುರುಕುಗೊಳ್ತಾ ಇದೆ. ಸರ್ಕಾರದ ಕೈ ಸೇರಲಿದೆ ಪ್ರೋಟೋಕಾಲ್ ಮಿಸ್ಯೂಸ್ ವರದಿ. ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸಮಿತಿಯಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ರಮ್ಯಾ ಕೇಸ್ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆಯ ಬಗ್ಗೆ ಸಮಗ್ರವಾಗಿ ತನಿಖೆಯನ್ನ ನಡೆಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 16 ಸಾಕ್ಷಿಗಳನ್ನ ಕೂಡ ಗೌರವ್ ಗುಪ್ತಾ ನೇತೃತ್ವದ ಈ ಸಮಿತಿ ಕಲೆ ಹಾಕಿದೆ. ಗೌರವ್ ಗುಪ್ತಾ ಹಾಗೂ ಡಿಐಜಿ ವಂಶಿ ಕೃಷ್ಣ ಅವರು ನಡೆಸಿರುವಂತಹ ತನಿಖೆ, ಡಿಜಿಪಿ ರಾಮಚಂದ್ರ ರಾವ್ ವಿಚಾರಣೆಯನ್ನು ಕೂಡ ಈ ಅಧಿಕಾರಿಗಳ ತಂಡ ನಡೆಸಿದೆ. ಮೊನ್ನೆ 2 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗಿತ್ತು. ಕೆಂಪೇಗೌಡ ಏರ್ಪೋರ್ಟ್ಗೆ ತೆರಳಿ ಮಹಜರನ್ನು ಕೂಡ ಈ ತನಿಖಾ ತಂಡ, ಈ ಸಮಿತಿ ಮಹಜರನ್ನು ಕೂಡ ಮಾಡಿತ್ತು. ಪ್ರೋಟೋಕಾಲ್ ಕೊಟ್ಟಿದ್ದ ಸಿಬ್ಬಂದಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು. ಪ್ರಕರಣದ ಸಮಗ್ರ ವರದಿಯನ್ನ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ. ಮುಖ್ಯ ಕಾರ್ಯದರ್ಶಿಗೆ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮುಚ್ಚಿದ ಲಕೋಟೆಯಲ್ಲಿ ಈ ವರದಿಯನ್ನ ತನಿಖೆ ನಡೆಸಿರುವಂತಹ ಅಧಿಕಾರಿಗಳ ತಂಡ ಸಲ್ಲಿಕೆ ಮಾಡುತ್ತೆ. ಎಸ್ ಮಂಜು, ನಾವು ಗಮನಿಸ್ತಾ ಇದ್ದೀವಿ ಈಗ ರಮ್ಯಾ ರಾವ್ಗೆ ಕೊಟ್ಟಂತಹ ಪ್ರೋಟೋಕಾಲ್, ಅಂದರೆ ಆಕೆ ತಂದೆ ಹೆಸರಿನಲ್ಲಿ ಬಳಸ್ತಾ ಇದ್ದಂತಹ ಪ್ರೋಟೋಕಾಲ್ ಅದು ದುರ್ಬಳಕೆ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿರುವಂಥದ್ದು 1 ವಾರದ ಒಳಗಾಗಿ ರಿಪೋರ್ಟ್ ಕೊಡಬೇಕು ಅಂತ. ಸೊ ಆ ರಿಪೋರ್ಟ್ ಇವತ್ತು ಸಲ್ಲಿಕೆ ಆಗ್ತಾ ಇದೆ. ಸೊ ಎಷ್ಟೊತ್ತಿಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ? ಈ ರಿಪೋರ್ಟ್ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ವೀಣಾ, ಪ್ರಮುಖವಾಗಿ ಏನು ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಅಂದರೆ ಏನು ಪ್ರೋಟೋಕಾಲ್ ವೈಲೇಷನ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕಲೆ ಹಾಕಿ ಅಂತ ಹೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಮಿತಿಯಲ್ಲಿ IAS ಅಧಿಕಾರಿಯಾಗಿರ್ತಕ್ಕಂಥ ಗೌರವ್ ಗುಪ್ತಾ ಹಾಗೂ IPS DGP ಅಂದರೆ ಹಿರಿಯ ಅಧಿಕಾರಿಯಾಗಿರ್ತಕ್ಕಂಥ ವಂಶಿ ಕೃಷ್ಣರವರ ನೇತೃತ್ವದಲ್ಲಿ ಟೀಮನ್ನು ಮಾಡಲಾಗಿತ್ತು. ಸದ್ಯ ಅವರು ಸತತ ಪ್ರಯತ್ನಗಳನ್ನು ಕೂಡ ಅಂದರೆ ಏನು ಏರ್ಪೋರ್ಟ್ನಲ್ಲಿರ್ತಕ್ಕಂಥ ಕಸ್ಟಮ್ಸ್ ಅಧಿಕಾರಿಗಳಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಪೊಲೀಸ್ ಅಂದರೆ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ಏನಿದೆ, ಆ ಒಂದು ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿಗಳೇನಿದ್ರು 3 ಅಂದರೆ ಬಸವರಾಜು, ಮಹಾಂತೇಶ ಸೇರಿದಂತೆ ಮತ್ತೊಬ್ಬ ಏನಿದೆ, ಈ 3ರನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕೊಂಡಿದ್ರು. ಈಗೀಗ ರಮ್ಯಾ ರಾವ್ಗೆ ಯಾವ ರೀತಿಯಾಗಿ ನೀವು ಪ್ರೋಟೋಕಾಲ್ನ ಕೊಡ್ತಿದ್ರಿ ಅಂತೇಳಿ ಅವ್ರನ್ನ ವಿಚಾರಣೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಒಂದು ಅಂಶ ಬಯಲಿಗೆ ಬಂದಿರತಕ್ಕಂಥದ್ದು, ಯಾವುದೇ IPS ಅಧಿಕಾರಿಗೂ ಕೂಡ ಪ್ರೋಟೋಕಾಲ್ಗಳು ಇರೋದಿಲ್ಲ. ಇಲ್ಲಿ ಕೇವಲ ಸಿಬ್ಬಂದಿಗಳು ಒಬ್ಬರ ಮುಖ ಪರಿಚಿತ ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಸಿಬ್ಬಂದಿಗಳಿರ್ತಾರೆ ಅವರ ಒಂದು ಸಂಪರ್ಕದ ಮೇರೆಗೆ ಅವರನ್ನ ಕರ್ಕೊಂಡ್ಬರುವಂಥ ನಿಟ್ಟಿನಲ್ಲಿ ಮುಂದಾಗ್ತಿದ್ರು. ಸದ್ಯ ರಾಮಚಂದ್ರ ರಾವ್ ಕೂಡ ಇದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಏನು ಗೌರವ್ ಗುಪ್ತಾ ಅವ್ರಿಗೆ ಗೊತ್ತಾಗಿರ್ತಕ್ಕಂಥ. ಸದ್ಯ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕೊಂಡಿದ್ದಾರೆ. ಜೊತೆಗೆ CCTVಗಳನ್ನು ಕೂಡ ಕಲೆ ಹಾಕೊಂಡಿದ್ದಾರೆ. ಇದರ ಜೊತೆಗೆ 2 ಗಂಟೆಗಳ ಕಾಲ ರಾಮಚಂದ್ರ ರಾವ್ನ ಕೂಡ ವಿಚಾರಣೆ ಮಾಡಿದ್ರು. ಈ ವಿಚಾರಣೆಯಲ್ಲಿ ರಾಮಚಂದ್ರ ರಾವ್ ನನಗೋದಕ್ಕೂ ಸಂಬಂಧ ಇಲ್ಲ, ನಾನು ಯಾರು ಕೂಡ ಕರೆಯನ್ನು ಮಾಡಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಗೌರವ್ ಗುಪ್ತಾ ರವರ ನೇತೃತ್ವದ ಟೀಮ್ ಏನಿತ್ತು, ಆ ಒಂದು ಟೀಮ್ ಕಂಪ್ಲೀಟ್ ಆಗಿ ಏನು ರಾಮಚಂದ್ರ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಡಿಯೋ ಇರ್ಬೋದು, ಜೊತೆಗೆ ಕಾಲ್ ಡೀಟೇಲ್ಸ್ ಇರ್ಬೋದು, ಜೊತೆಗೆ ಅವರು ಕಳಿಸಿರ್ತಕ್ಕಂಥ ಕಾರ್ ಇರ್ಬೋದು, ಜೊತೆಗೆ ಅವರ ಸಂಬಂಧಪಟ್ಟಿರ್ತಕ್ಕಂಥ ಸಿಬ್ಬಂದಿಗಳಿರ್ಬೋದು, ಇವರು ಹೋಗಿರ್ತಕ್ಕಂಥದ್ದು ಅಲ್ಲಿ ಸಾಕ್ಷಿಗಳನ್ನ ಕೊಡ್ತಾ ಇದೆ. ಸದ್ಯ ಆ ಒಂದು ಸಾಕ್ಷಿಗಳನ್ನ ಇವತ್ತು ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಇವತ್ತು ಸಬ್ಮಿಟ್ ಅನ್ನ ಮಾಡ್ತಾರೆ. 11 ಗಂಟೆಗೆ ಈ ಒಂದು ವರದಿ ಏನಿದೆ, ಈ ಒಂದು ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ಸಬ್ಮಿಟ್ ಅನ್ನ ಮಾಡ್ತಾರೆ. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.